ಭೂಮಿಯಲ್ಲಿ ಬದುಕಬಾರದು. ಅವನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಯುದ್ಧಕ್ಕೆ ನೀನು ಹೋಗಬೇಡ ಎಂದು ನಾನು ಹೇಳುವುದಿಲ್ಲ. ಅರಸುತ್ತಾ ಒಂದು ಬಳ್ಳಿಯನ್ನು ಹೋದ್ರೆ ಆ ಬಳ್ಳಿಯೇ ನಮ್ಮ ಕಾಲಿಗೆ ಸಿಕ್ಕಂತಾಗಿದೆ. ಸುದರ್ಶನನನ್ನು ಕೊಲ್ಲಬೇಕು ಎಂಬ ಹಾಗೆ ಅಂದಿನಿಂದ ಇಂದಿನವರೆಗೆ ಕಾಯುತ್ತಾ ಇದ್ದವ ನಾನು. ಇಲ್ಲಿಗೆ ಬಂದಿದ್ದಾನಲ್ಲ, ಕೊಲ್ಲುವುದಕ್ಕೆ ಸುಲಭ. ನೀನು ಹೋಗು, ಹಿಂದಿನಿಂದ ನಾನು ಕೂಡ ಇದ್ದೇನೆ. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿದ್ದವನು ನನ್ನೊಡನೆ ಹೋರಾಡುವುದಕ್ಕೆ ಬಂದಿದ್ದೀಯಾ? ಹಾಗಾದ್ರೆ ಅನುಜನ ಪರಾಕ್ರಮ ಎಷ್ಟೆಂಬುದನ್ನು ಈಗ
ಆಲೋಚನೆ ಇತ್ತು. ಹ. ಆದರೂ ಬದುಕಿಕೊಂಡೆ. ಆ, ಯಮಲಗ್ನಿಯ ಆಶೀರ್ವಾದ ನಿನಗೆ ಆ, ಅಂದಿನಿಂದ ಇಂದಿನವರೆಗೆ ಕಾಯುತ್ತಾ ಇದ್ದೆ. ಆ, ಇಂದು ಸಿಕ್ಕಿದೆಯಲ್ಲ, ಆ, ಹುಲಿಯ ಬೋನಿಗೆ ಬಂದು ಬಿದ್ದಂತಾಯಿತು. ಆ. ಇಲ್ಲ ಆ. ಸಾಯುವುದಕ್ಕೆ ಆಡಿತು ಸಿದ್ಧನಾಗು. ನೀನು. ಮಗಳ ಮಗ ಮೊಮ್ಮಗನಿಗೋಸ್ಕರವಾಗಿ ಏನೆಲ್ಲ ಮಾಡಿದಿ ನೀನು? ಮೊಮ್ಮಗ ಸತ್ತ. ಸತ್ತನ? ಸಾಯಲಿಲ್ಲ, ಪೆಟ್ಟು ತಿಂದು ಓದದ್ದಷ್ಟೇ. ನಿನ್ನನೇ ಹೇಳಿದ್ದು, ಏ, ಅವನನ್ನಲ್ಲ. ನಾನು ನನ್ನ ವಿಷಯ ಹೇಳಿದ್ದಲ್ಲ. ಮೊಮ್ಮನಿಗೆ ಆಗಲಿ. ಇಷ್ಟು ಮಾಡಿದೆ ಅಲ್ಲ, ಮೆಚ್ಚಲೇಬೇಕಾದ್ದು. ಆ. ಆದ್ರೆ ಜಮದಗ್ನಿ ಮಹರ್ಷಿಗಳ ಮುಂದೆ ಓಡಿದ್ದನ್ನು ಮರೀಲಿಕ್ಕೆ ಸಾಧ್ಯ ಉಂಟಾ? ಆಗಲಿ ಏ, ಬಂದಿದ್ದೇನಲ್ಲ. ಏನೇ ಇರ್ಲಿ, ಕಾಡಲ್ಲಿ ನಾನಿರುವುದ ನೀನಿರುವುದ ಗೊತ್ತಾಗುದಿಲ್ಲ. ಓಹೋ. ಗಡ್ಡ ಬಿಟ್ಟು ಖಳನಾಯಕನಾಗಿ ಕಾಣ್ತಾ ಇದ್ದಿ. ಖಳನಾಯಕ ಅಂದ್ರೆ ಹೀಗಿರ್ತಾನ? ಮತ್ತೆ ನೋಡಿದ್ಯಾ ನೀನು? ಏನು ನೋಡೋದು? ಮುಚ್ಚವಾಯಿ, ಏ, ಬಾಯಿ ಮುಚ್ಚ. ಏನು ಏನು? ಪಣವನ್ನಿಟ್ಟಂತಹ ಅರಸನನ್ನು ಮಂಕು ಬರುಳು ಗಳಿಸಿ ಹ, ಆತನ ಮಗಳನ್ನು ಹ. ಅಪಹರಿಸಿಕೊಂಡು ಹೋದ ಹಾಗೆ ಹ. ಮದುವೆಯಾಗಿ ಕರೆದುಕೊಂಡು ಹೋಗುವೆಯ? ಹ. ಸುಲಭವೆಂದು ಬಗೆದೆಯ? ಹ. ಅರೆ ಕ್ಷಣದಲ್ಲಿ ಹ. ನಿನ್ನನ್ನು ಬಂದು ಹ. ಅವಳನ್ನು ನನ್ನ ಮದುವೆ. ಮುದುಕ ಹಾರುವುದು, ಮುದುಕ ಊರುವುದು ಒಂದೇ ಆಯ್ತು. ನನಗೆ ಭಯ ಆಯ್ತು. ಶಕ್ತಿ ಇರ್ಲಿಕ್ಕಿಲ್ಲ ಎಂಬ ಭಾವನೆಯಲ್ಲಿ ಈ ಪಾಪಿ ನನ್ನನ್ನೇ ಕೊಲ್ಲುವುದಕ್ಕೆ ಮುಂದಾದ. ಕೊನೆಗೆ ಬಿದ್ದಿದ್ದಾನಲ್ಲ, ಯುದ್ಧ ಕ್ಷೇತ್ರದಲ್ಲಿ ಹಸುವನ್ನು ನೀಗಿ ಬಿದ್ದಿದ್ದಾನೆ. ಸತ್ತು ಹೋಗಲಿ. ಮೂರ್ಛಗುಂಡಿಹ ಸುದರ್ಶನನಾಗಲಿದ್ದು ತಾನೀಕ್ಷಿತಿಯೊಳಗಲಿಕ್ಕೆ ಹದನೇನು ತಿಳಿದೆ. ಖಳ ಶಿಕ್ಷೆ ಜಗಜನನಿ ಶಾಂಭವಿಯ ಮರೆದುದರಿಂದಲಾದು ದಪಜಯವೆನ್ನುತ್ತ ಯಾವುದೇ ಒಂದು ಕಾರ್ಯಕ್ಕೆ ಹೋಗುದಿದ್ರೂ ಕೂಡ ಈ ಸುದರ್ಶನ ತಾಯಿಯನ್ನು ಧ್ಯಾನಿಸದೆ ಹೋಗುವುದಿಲ್ಲ. ತಾಯಿಯನ್ನು ಧ್ಯಾನಿಸದೆ ಹೋದ ಕಾರಣದಿಂದ ಇಂಥದ್ದೆಲ್ಲ ಅಪಶಕನಗಳು ಎದುರಾಗಿ ಹೋಯ್ತಲ್ವ. ಯುದ್ಧದಲ್ಲಿ ಕೈ ಸೋಲುವಂತಹ ಸ್ಥಿತಿ ಒದಗಿ ಬಂತಲ್ಲ. ಸರಿ, ಆಕೆಯನ್ನೇ ಧ್ಯಾನಿಸಬೇಕು. ಅಮ್ಮ ಜಯ 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 ಜಯ. ನೀನೇ ರಕ್ಷಣೆ ಮಾಡ್ಬೇಕಮ್ಮ. ಗಂಧರ ನದಿ ನೊಂದು ಕೋಳದಿರು ನಿನ್ನೇಳ್ಗೆಗಾಗಿ ತಂದೇನೆಂಬುದ ತಿಳಿದಿರು. ಇಂದು ಪರ್ಯಂತ ನಿನ್ನ ಹೊಂದಿಸಲ ಹೀಗೊಂಡೇನ ಮುನ್ನ ಮಗನೇ
ಕಷ್ಟ ನನ್ನಲ್ಲಿ ಹೇಳಬಾರದೆ. ನೋಡಿದೀಯ ತಾಯಿ, ಧರ್ಮ ಹಾಗೂ ಅಧರ್ಮಗಳ ಮಧ್ಯೆ ಯುದ್ಧ ಏರ್ಪಡುವಂತೆ ನೋಡಿದೀಯ. ಕ್ಷೇತ್ರದಲ್ಲಿ ನಾನು ಸೋಲುವಂತಹ ಸ್ಥಿತಿ ಬಂದಿದೆ ತಾಯಿ. ದುಷ್ಟರ ಕೈ ಮೇಲಾಗಿದೆ ತಾಯಿ, ನೀನೇ ರಕ್ಷಣೆ ಮಾಡಬೇಕು. ಮಗನೇ, ಉಜ್ಜಯಿನಿ ಅರಸನಿಂದ ಕಷ್ಟವನ್ನು ನಿಮ್ಮ ಮಾತನಾಡುತ್ತಿದ್ದಿಲ್ಲ. ಹೆದರದಿರು, ಆ ದಾನವನೊಡನೆ ನಾನು ಹೋರಾಟವನ್ನು ಮಾಡುತ್ತೇನೆ. ಒಳಗಿದ್ದುಕೋ, ಶುಭವಾಗಲಿ. ನನ್ನ ಸಮಕ್ಷಮಕ್ಕೆ ಯುದ್ಧಕ್ಕಾಗಿ ಮುಂದಾದೆಯ ಹೋದರ ನಾನು ಲೋಕದಲ್ಲಿ ಅನ್ಯಾಯದ ಕೆಲಸ ಮಾಡುತ್ತಿದ್ದಿಲ್ಲ. ಶಕ್ತಿ ಸಾಮರ್ಥ್ಯ ಇದೆ ಎಂದಾದರೆ ದೇಹಕ್ಕೆ ಆಯಾಸ ವಿಶ್ರಾಂತಿ ಅಗತ್ಯ ಉಂಟು. ಅದಕ್ಕಾಗಿ ಈತರ ಜೊತೆ ಹೋರಾಡೋದಕ್ಕಾಗಿ ಘೋರ ಚಂಡಿಕೆ ಆಗುತ್ತೇನೆ. ರಕ್ಷಿಸು ಲೋಕಭಾವನೆ ನೀನು ಭಾವಿಸಿರುತ್ತಿದೆ ಕಾಣದ ಕಾಮಧೇನು ನಾ ವಿರೋಧಿಸಿದೆ ಅಣ್ಣಗೆ ಮಾತಾಮಹನ ದೇವಿಗೆ ಸರಿಯಾಗಿ ವರ್ತಿಸಿದೆನು ನಾ ದೇವಿ ರಕ್ಷಿಸು ದೇವಿ ಲೋಕಭಾವನೆ ರಕ್ಷಿಸು ತಾಯಿ ರಕ್ಷಿಸು. ಎನ್ನ ಮಾತಾಮಹನ ಪ್ರೇರಣೆಯಿಂದಲೇ ನಾನಿಂತಹ ಕ್ರೂರ ಕೃತ್ಯವನ್ನೆಸಗಬೇಕಾಯಿತು. ನನ್ನ ಅಣ್ಣನನ್ನೇ ವಿರೋಧಿಸಬೇಕಾಯಿತು. ನನ್ನನ್ನು ರಕ್ಷಿಸು ಮಾತೆ, ನನ್ನದು ತಪ್ಪಾಯಿತು ತಪ್ಪಾಯಿತು ತಪ್ಪಾಯಿತು. ಹೆಂಡತಿಯನೊಳಗೂಡುತ್ತ ಯೋಧ್ಯೆಗೆ ಸಲಹು ಮಾತಾಂಡ ಕುಲ ಕೀರ್ತಿಯನ್ನುಳಿದು ಕಷ್ಟಗಳದಗೆ ಕೂಡಾಡಿ ನುತಿಸೆ ಮೈದೋರಿ ರಕ್ಷಿಪೆನೆ ಮಗನೇ, ಈ ಹೊತ್ತಿಗೆ
ನೀನು ಮಾಡಿದಂತಹ ತಪ್ಪಿನ ಕೆಲಸ ಏನು ನೀವು ತಿಳಿದವ ನೀನು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅಧರ್ಮದ ಕೆಲಸವನ್ನು ಮಾಡೋದಕ್ಕೆ ಹೋಗಬಾರದು. ಅಜ್ಜ ಮಾಡಿದ ತಪ್ಪಿನ ಕೆಲಸವನ್ನು ಏನು ತಿಳಿದು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮಂದಿನಂತಹ ನೀವು ಮುಂದಕ್ಕೆ ಜೊತೆಯಲ್ಲಿರಬೇಕು. ಅಷ್ಟು ಮಾತ್ರವಲ್ಲದೆ ಅಯೋಧ್ಯೆಯನ್ನು ನಿನ್ನ ಅಣ್ಣನಂತಹ ಸುದರ್ಶನ ಆಳ್ವಿಕೆಯನ್ನು ಮಾಡಿಕೊಂಡು ಬರುತ್ತಾನೆ. ಹಾಗಾಗಿ ನಿಮಗೆಲ್ಲ ಶುಭವಾಗಲಿ. ಭದ್ರಂ ಶುಭ ಮಂಗಳಂ. ಅಜ್ಜನ ಪ್ರೇರಣೆಯಂತೆ ಇಂತಹ ತಪ್ಪನ್ನು ಮಾಡಿದೆ ಅಣ್ಣ. ತಾಯಿ ಏನೋ ಕ್ಷಮಿಸಿದ್ಲು, ಆದ್ರೆ ನಿನಗೆ ನನ್ನ ಮುಖವನ್ನು ತೋರಿಸುವುದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದೇ ಪರಿಹಾರ ಅಣ್ಣ, ನೀನೇ ನನಗೆ ಈ ಲೋಕದಿಂದ ಮುಕ್ತಿಯನ್ನು ಕೊಡ್ಬೇಕು. ಅಮ್ಮ, ತಾಯಿಯೇ ಬಂದು ನಮ್ಮಲ್ಲಿ ಅಭಯವನ್ನು ಕೊಟ್ಟ ಮೇಲೆ ನಾವು ಯಾರು ಹೇಳು? ನಿನಗೆ ಸರಿಯಾದಂತಹ ಮಾರ್ಗದರ್ಶನದ ಕೊರತೆಯಿಂದಲಾಗಿ ನೀ ನಡೆದಂತಹ ದಾರಿ ಹೀಗಾಗಿ ಹೋಯಿತು ಅಲ್ವೇ? ಸಾಧು ಮತ್ತು ಸಾಧ್ಯತೆ ಎರಡು ಬೇರೆ ಬೇರೆಯಾಗುತ್ತದೆ. ವಯಸ್ಸಾದಂತಹ ನಮ್ಮ ಮನೆಯಲ್ಲಿರುವಂತಹ ಹೆತ್ತವರನ್ನು ಹೊರ ದೂಡಬಹುದು, ಅದು ಸಾಧ್ಯತೆ. ಆದ್ರೆ ದೂಡಬಾರದು ಯಾವುದು? ಅದು ಸಾಧುವಾಗುತ್ತದೆ. ನಾವು ಯಾವಾಗಲೂ ಸಾಧುವಾದನ್ನೇ ಮಾಡಬೇಕಾಗುತ್ತದೆ. ಹಿರಿಯರ ವೃತ್ತ, ಹಿರಿಯರ ಆಶೀರ್ವಾದವನ್ನು ಪಡೆದು ಹಿರಿಯರ ಮಾರ್ಗದರ್ಶನದಂತೆ ನಾವು ನಡೆಯಬೇಕೇ ಹೊರತು ನಾವು ನಮಗೆ ಬಂದ ಹಾಗೆ ಅಧರ್ಮದ ದಾರಿಯಲ್ಲಿ ನಾವು ಮುಂದುವರಿಯಬಾರದು. ಅರ್ಥವಾಯ್ತು ಎನ್ನುವುದು ತಿಳಿಯುತ್ತ ತಾನೆ. ಇದರಿಂದ ತಿಳಿಯಬಹುದಾದಂತಹ ಈ ಪಾಠ ಇಷ್ಟೇ. ಏನೇ ಇರಲಿ, ಎಷ್ಟೇ ಕಷ್ಟ ಬರಲಿ, ಧರ್ಮ ಎನ್ನುವುದು ಗೆಲ್ಲುತ್ತದೆ. ಧರ್ಮವನ್ನು ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ, ಹೌದಲ್ವೇ ಎಂಬುದು ಸ್ಪಷ್ಟವಾಗುತ್ತದೆ. ಧರ್ಮ ಅಂದ್ರೆ ಸಾಮಾನ್ಯವಾದುದಲ್ಲ. ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅದನ್ನು ಅರ್ಥೈಸಿಕೊಳ್ಳಬೇಕಿದ್ರೆ ನೀತಿ ಅನ್ನೋದು ಬೇಕು. ನೀತಿ ಬೇರೆ ಅಲ್ಲ, ನೇತ್ರ ಬೇರೆ ಅಲ್ಲ. ನೀತಿ ಎಂಬ ನೇತ್ರವನ್ನು ಹೊಂದಿದವನೇ ನೇತಾರ ನೆನೆಸಿಕೊಳ್ತಾನೆ. ಅಂತಹ ನೇತಾರನಿಗೆ ಶಿರಭಾಗುತ್ತಾ ಇರಬೇಕು. ನಮ್ಮದಾದಂತ ಅಯೋಧ್ಯೆಯನ್ನು ಸೇರಿಕೊಂಡು ನಮ್ಮದಾದಂತ ಪಟ್ಟಾಭಿಷೇಕದ ಚಂದವನ್ನು ನಾವು ನಡೆಸೋಣ. ಅಯೋಧ್ಯಾಪುರವನ್ನು ಬಂದು ಸೇರಿದವರಿದ್ದೆ. ಹೌದು, ನೋಡಿದೀಯಾ? ಸಭಿಕರ ಮುಖದಲ್ಲಿ ಬಂದಂತಹ ಆನಂದ ಏನೆಂಬುದನ್ನು ನಾನು ಅರ್ಥೈಸಿಕೊಂಡೆ. ನಾ ಬರಬೇಕು ಎನ್ನುವ ಹಾಗೆ ಅವರ ಮನಸ್ಸಿನಲ್ಲಿಯೂ ಇತ್ತು. ಆದ್ದರಿಂದ ಸುದರ್ಶನ ಬಂದದ್ದು ಒಳ್ಳೇದಾಯಿತು. ಸುದರ್ಶನ ಎನ್ನುವ ಹಾಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ವಸಿಷ್ಠ ಮುನಿಗಳ ಸಮ್ಮುಖದಲ್ಲಿ ಪೀಠವನ್ನು ಏರಿಕೊಳ್ತೇನೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಇನ್ನು ಮುಂದಕ್ಕೆ ಧರ್ಮ ಮಾರ್ಗದಲ್ಲೇ ನಮ್ಮದಾದಂತಹ ಆಳ್ವಿಕೆಯನ್ನು ನಡೆಯಬೇಕು ಅಲ್ವೇ? ಇದುವೇ ಪಾಠವಾಗಬೇಕು ಎನ್ನುವಲ್ಲಿಗೆ ಸ್ವಪ್ನ ಸುಂದರಿ ಎನ್ನುವಂತಹ ಈ ಕಥಾಭಾಗವನ್ನು ಯಾರು ಆಡ್ತಾರೆ, ಯಾರು ನೋಡ್ತಾರೆ, ಯಾರು ಆಡಿಸ್ತಾರೆ ಅಂತವರಿಗೆ ಸಕಲ ಸನ್ಮಂಗಲದಾಯಕನಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು, ಹಾಗೆಯೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಬೇಡ್ತಾ ಇದ್ದೇನೆ. ಬಿಡಿಗಡಗುವ ಕಡುವಡ ನಡುವಿನ ಕುಡಿ